ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನಿವತ್ತು ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ಕಡಾಯಿಗೆ. ಹಾಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಇದು ಕರಗ್ತಾ ಇರುತ್ತೆ. ಹೀಗೆ ಸಣ್ಣ ಉರಿಲಿ ಉರಿಬೇಕು. ಇದು ತುಂಬ ಕಪ್ಪಗೆ ಮಾಡಬಾರ್ದು, ಬೆಣ್ಣೆಲೇ ಚೆನ್ನಾಗಿ ಹುರಿಬೇಕು. ಬಟರಲ್ಲೇ ಚೆನ್ನಾಗಿ ಕೆಂಪಾಗಬೇಕು. ಇದು ಆಗಿದೆ, ತಣ್ಣಗಾಗಕ್ಕೆ ಬಿಡಬೇಕಿದು ರುಬ್ಕೊಳ್ಳೋದಕ್ಕೆ. ತಣ್ಣಗಾಗಿದೆ, ರುಬ್ಕೊಳ್ಳೋಣ. ಇದು ಮಾಡಿಕೊಟ್ಬಿಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಟಿಫನ್ ಆಗಿನೂ ಕಟ್ಬೋದು ಮಕ್ಕಳಿಗೆ. ಒಂದೊಂದು ಸರಿ ಆ ತಿಂಡಿ ಈ ತಿಂಡಿ ತಿನ್ನಲ್ಲ ಅಂದರೆ ಈ ಥರನೂ ಮಾಡಿ ಕೊಡ್ಬೋದು, ಹೆಲ್ದಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಆರೋಗ್ಯನೂ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಈ ಥರನೇ ತರಿಯಾಗಿ ರುಬ್ಕೋಬೇಕು. ಇದು ಗಾರ್ಲಿಕ್ಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೂ ಸ್ವಲ್ಪ ರುಬ್ಕೊಂಬರ್ತೀನಿ. ಸ್ವಲ್ಪ ಉಪ್ಪು ನೋಡಿ, ಗಾರ್ಲಿಕ್ಸ್ ರುಬ್ಕೊಂಡಿದ್ದೀನಿ. ಗಾರ್ಲಿಕ್ಕು ಇದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ನೋಡಿ, ಎಲ್ಲ ಸ್ಪ್ರೆಡ್ ಮಾಡಿದ್ದೀನಿ. ಗಾರ್ಲಿಕ್ ಹಚ್ಚಿದ್ದೀನಿ. ಇನ್ನೊಂದಕ್ಕೆ ಶೇಜ್ವಾನ್ ಸಾಸ್ ಹಾಕ್ತಾಯಿದ್ದೀನಿ. ಎರಡು ರೆಡಿ ಮಾಡ್ಕೋಬೇಕು. ಈ ಸ್ವೀಟ್ ಕಾರ್ನ್ ಹಾಕ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಸ್ವಲ್ಪ ಅಂದರೆ ಸ್ವಲ್ಪ, ಜಾಸ್ತಿ ಅಂದರೆ ಜಾಸ್ತಿ ಹಾಕೋಬೋದು. ಬ್ರೆಡ್ ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ನಾನು ಆಲ್ರೆಡಿ ಆವಾಗಲೇ ಗಾರ್ಲಿಕ್ ಜೊತೆ ಹಾಕಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಆರ್ಗೆನೋ, ಸ್ವಲ್ಪ ಚೀಸ್ದು ಸ್ಲೇಸ್ ಹಾಕ್ತಾ ಇದ್ದೀನಿ. ಕಟ್ಟಾಗ್ಬಿಟ್ಟಿದೆ. ಸ್ವಲ್ಪ ಉಪ್ಪು, ಏನು ಬೇಕಾಗಿಲ್ಲ, ಆರ್ಗ್ಯಾನಲ್ಲಿ ಇರುತ್ತೆ. ಮತ್ತು ಚಿಲ್ಲಿ ಫ್ಲೇಕ್ಸು, ಮತ್ತು ಆರ್ಗೆನೋ
ಥರ ಈ ಥರ ಕವರ್ ಮಾಡಿಬಿಡಬೇಕು. ಈ ಥರ ಪ್ಯಾನ್ ಇಟ್ಟಿದ್ದೀನಿ. ಈ ಥರ ರಿಂಗ್ದು ಹಾಕಿ ನೋಡಿ, ಹೋಲ್ ಇರೋದು ಬಟ್ಲು ಇಡ್ತಾ ಇದ್ದೀನಿ. ಇದು ಚೀಸ್ ಕರಗಿದ್ರೆ ಸಾಕು. ನಾನು ಮೇಲ್ಗಡೆ ಯಾವುದೇ ಥರ ಏನು ಹಾಕಿಲ್ಲ. ಒಂದು ಗ್ಲಾಸ್ ನೀರು ಇಡ್ತಾ ಇದ್ದೀನಿ, ಬ್ರೆಡ್ಡು ಸುಡಲ್ಲ. ಇದು ಚೀಸ್ ಕರಗಿದ್ರೆ ಸಾಕು, ಮುಚ್ಚಿಬಿಟ್ಟು ಬೇಯಿಸಿದ್ರೆ. ಮುಚ್ಚಳ ಮುಚ್ಚಿದ್ದೀನಿ ನೋಡಿ, ಆಗಿದೆ. ಆಫ್ ಮಾಡ್ತಾ ಇದ್ದೀನಿ. ಚೀಸ್ ಗಾರ್ಲಿಕ್ ಬ್ರೆಡ್ ರೆಡಿ. ಈ ಥರ ಇಷ್ಟು ಕರಗಿದ್ರೆ ಸಾಕು. ನೋಡಿ, ಕಟ್ ಮಾಡಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೇನು ಮತ್ತೆ ಏನು ಹಚ್ಕೊಳ್ಳೋದೇ ಬೇಕಾಗಿಲ್ಲ. ನಾನು ಶೇಜ್ವಾನ್ ಸಾಸು ಮತ್ತು ಚಿಲ್ಲಿ ಫ್ಲೆಕ್ಸು ಆಲ್ರೆಡಿ ಎಲ್ಲ ತುಂಬ ಖಾರವಾಗಿ ಹಾಕಿದ್ದೀನಿ, ಹಾಗೇ ತಿನ್ಬೋದು. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.